ಕುಸುಮಾವತಿಯವರು, ತಾಯಿ ಕುಸುಮಾವತಿ ನಮ್ಮೆಲ್ಲರಿಗೂ ಕೂಡ ತಾಯಿನೇ, ಅವರು ತಾಯಿಯ ಸಮಾನರಾದಂಥವ್ರು. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ಬೆಳ್ತಂಗಡಿಯ ಒಕ್ಕಲಿಗ ಸಮುದಾಯದ ಒಂದು ಕಾರ್ಯಕ್ರಮ. ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು, ಒಕ್ಕಲಿಗ ನಾಯಕರು ಅಂತ ಕರೆಸಿದ್ರು. ಕುಸುಮಾವತಿ, ತಾಯಿ ಕುಸುಮಾವತಿ ಕೂಡ ಹೋಗಿ ಅವರ ಕುಟುಂಬದ ಸದಸ್ಯರ ಜೊತೆಗೆ ಒಂದು ವಿಶಿಷ್ಟತೆ ಅಂತ ಹೇಳಿದರೆ, ಎಲ್ಲೇ ಹೋರಾಟ ನಡೆದರೂ ಕೂಡ ಇಡೀ ಪರಿವಾರದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಹೋಗ್ತಾರೆ. ಇವತ್ತಿಗೂ ಕೂಡ ಹೋಗಿದ್ರು. ಹೋದಾಗ ಪೂರ್ತಿ ಎಳೆಯಾಗಿ ಅವರ ಕುಟುಂಬಕ್ಕೆ, ಸೌಜನ್ಯಾಳ ಕುಟುಂಬಕ್ಕೆ ಏನು ಕಿರುಕುಳವನ್ನು ಕೊಟ್ಟರು ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಬರೆದು ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಹಿರಿಯ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅಂತ ಹೇಳಿದರೆ ಕಿರುಕುಳಗಳ ಬಗ್ಗೆ ಬಹುಶಃ ಅವರು ಹೇಳಿದ್ದಾರೆ. ನಾನಿನ್ನೂ ಏನು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಯಾವ್ಯಾವ ರೀತಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಹೇಳಿದರು. ಅದೊಂದು ಕಾಪಿನೂ ಕೂಡ ನನಗೆ ಕಳಿಸ್ಕೊಟ್ರು. ಕಿರುಕುಳ ಎಷ್ಟು ಕೊಟ್ಟರು ಅಂತ ಹೇಳಿದರೆ, ಯಾವಾಗ ಸೌಜನ್ಯ ಪ್ರಕರಣ ಆಗುತ್ತೆ ಅದಾದ ನಂತರ ಈ ಧರ್ಮಸ್ಥಳದ ಒಬ್ಬ ಅಧಿಕಾರಿ ಬರ್ತಾನೆ, ಬಲವಂತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಈ ಕುಸುಮಾವತಿಗೆ, ಸೌಜನ್ಯ ತಾಯಿಗೆ ಹುಚ್ಚು ಹಿಡಿದಿದೆ ಅಂತೇಳಿ ಕೂಡಿ ಹಾಕಿರ್ತಾನೆ, ನೀನು ಸ್ಟೇಟ್ಮೆಂಟ್ ಕೊಡಬೇಡ ಅಂಥೇಳಿ. ಆಮೇಲೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಹೋಟೆಲ್ ಇರ್ತದೆ, ವಿಠಲ್ ಗೌಡ್ರು. ಸೌಜನ್ಯಾಳು ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಯಾವಾಗ ಫ್ರೀ ಇರ್ತದೆ, ತನಗೆ ಒಂದು ಬಟ್ಟೆ ತಗೊಳ್ಬೇಕು ಅಂತ ಆಸೆ ಇರ್ತದೆ. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಬೇಕು ಅಂತ ಕನಸಿಟ್ಕೊಂಡಿರ್ತಾಳೆ. ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಬೇಕು. ಅಲ್ಲಿ ಹೋಗಬೇಕಾದ್ರೆ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ಹೊಸ ಬಟ್ಟೆ ನನಗೆ ಯಾರೋ ಕೊಡಿಸೋದು ಬೇಡ, ನನ್ನ ಮಾವನ ಹೋಟೆಲ್ನಲ್ಲಿ ನಾನು ಕೆಲಸ ಮಾಡಿ ಅದರಲ್ಲಿ ಬಂದಂಥ ಸಂಭಾವನೆಯಿಂದ ನಾನು ಹೊಸ ಫ್ರಾಕ್ ತಗೊಳ್ತೀನಿ ಅಂತೇಳಿ ದುಡಿಯೋದಕ್ಕೆ ಹೋದಂತಹ ಹೋಟೆಲ್ ಅದು. ಆ ಹೋಟೆಲನ್ನು ಕಿತ್ತು ಹಾಕಿಸ್ತಾರೆ ಈ ಧರ್ಮಾಧಿಕಾರಿಗಳು. ಒಂದು ಬಟ್ಟೆ ಅಂಗಡಿ ಇರ್ತದೆ, ಆ ಬಟ್ಟೆ ಅಂಗಡಿನೂ ಕೂಡ ಕಿತ್ತು ಹಾಕಿಸ್ತಾರೆ ಪ್ರಕರಣ ಆದಮೇಲೆ. ಅದಾದ ನಂತರ ನಿಡ್ಲಿ ಹತ್ರ ಒಂದು ಹೋಟೆಲ್ ಹಾಕ್ತಾರೆ ವಿಠಲ್ ಗೌಡರು. ಆ ಹೋಟೆಲ್ ಕೋವಿಡ್ ಟೈಮಲ್ಲಿ ಆ ಹೋಟೆಲ್ ಎದುರುಗಡೆನೆ ಒಂದು ಟ್ರೆಂಚ್ ಮಾಡಿಸ್ತಾರೆ, ಬೇಕಂತಲೇ ಅಲ್ಲಿ ಯಾರು ಬರಬಾರ್ದು ಅಂತೇಳಿ ಒಂದು ಟ್ರೆಂಚ್ ಹಾಕಿಸ್ತಾರೆ. ಎರಡ ಯಾರಾದರೂ ಕುಸುಮಾವತಿಯವ್ರ ಮನೆಗೆ, ಪಾಂಗಳದ ಮನೆಗೆ ಹೋದ್ರೆ, ಊರವ್ರು ಹೋದ್ರೆ, ಅವ್ರ ಮನೆಗೆ ಹೋಗಬೇಡಿ, ಅವ್ರ ಮನೆಗೆ ಹೋಗಬಾರ್ದು, ಅವ್ರ ಮನೆಗೆ ಹೋದ್ರೆ ಸರಿ ಇರಲ್ಲ. ಚಂದಪ್ಪ ಗೌಡರು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಯಾವುದೇ ಕೆಲಸಗಳನ್ನು ಸಿಗಲಾರ್ದೆ ಮಾಡ್ತಾರೆ. 2023 ಆಗಸ್ಟ್ರಲ್ಲಿ ಉಜಿರೆಯಲ್ಲಿ ಇವರು ದೊಡ್ಡದೊಂದು ಡ್ರಾಮಾ, ನಿನ್ನೆ ರಾಮೋತ್ಸವ ಡ್ರಾಮಾ ಮಾಡಿದ್ರಲ್ಲ, ಅದೇ ಥರ ಒಂದು ಡ್ರಾಮಾ ಮಾಡ್ತಾರೆ. ನಾವು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ MP ಗಳನ್ನ, ಶಾಸಕರನ್ನ, ಸಚಿವರನ್ನ ಕರೆಸಿ ದೊಡ್ಡದು ಡ್ರಾಮಾ ಮಾಡ್ತಿರ್ತಾರೆ. ಕುಸುಮಾವತಿ ಇವರಿಗೆ ಕೂಡ ಕರೆದಿರಲ್ಲ. ಕುಸುಮಾವತಿ ತಾಯಿ ಕುಸುಮಾವತಿ ಅವರು ಅವರ ಮಕ್ಕಳನ್ನ ಕರ್ಕೊಂಡು ಹೋಗಿ ವೇದಿಕೆಗೆ ಹೋಗಬೇಕಾದ್ರೆ ಆ ಮಹಾವೀರ್ ಜೈನ್ ಅನ್ನೋನು ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ಎಳೆದು ತಳ್ತಾನೆ. ಅವನ ಮೇಲೆ ಕೇಸ್ ಆದರೂ ಕೂಡ ಯಾವುದೇ ಕ್ರಮವನ್ನು ಕೂಡ ಅಲ್ಲಿಯ ಪೊಲೀಸರು ತಗೊಳ್ಳೋದಿಲ್ಲ ಇದುವರೆಗೂ. ಆ ಎಲ್ಲಗಳನ್ನು ಕೂಡ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ, ಒಕ್ಕಲಿಗ ಸಂಘದ ಗಮನಕ್ಕೂ ಕೂಡ ತಂದಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಆಗಿದ್ದು ಒಂದು ಒಳ್ಳೆಯ ಬೆಳವಣಿಗೆ. ಒಕ್ಕಲಿಗ ಸಂಘದವರು ಮಾಡಿದ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಯಾಕಂತ ಹೇಳಿದ್ರೆ, ಸೌಜನ್ಯ ಪ್ರಕರಣ ಆದಮೇಲೆ ಇವರು ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿದವರೇ. ಬಾಬು ಗೌಡರಾಯ್ತು, ಚಂದಪ್ಪ ಗೌಡರಾಯ್ತು, ಕುಸುಮಾವತಿ ಅವರಾಗ್ಲಿ, ಎಲ್ಲರೂ ಕೂಡ ಒಕ್ಕಲಿಗ ಸಂಘದಲ್ಲಿ ಕೆಲಸ ಮಾಡಿದವರೇ, ದುಡಿದವರೇ. ಆದರೆ ಯಾವಾಗ ಪ್ರಕರಣ ಆಯಿತು, ಅವ್ರನ್ನ ಈ ಸಂಘದಿಂದ ಹೊರಗಡೆನೆ ಇಟ್ಟರು, ಪೂಜ್ಯರ ಆದೇಶದ ಮೇಲೆ. ಆದರೆ ಇವತ್ತು ಅವ್ರನ್ನ ಕರೆಸಿ ಉಪಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಆದರೆ ಅವರ ಧ್ವನಿಯನ್ನ ರಾಜ್ಯ ಸರ್ಕಾರ ಯಾರು ಕೇಳ್ತಾ ಇದ್ದಾರೆ? ಒಬ್ಬ ಲೀಡರ್ಗಳು ಕೂಡ, ಒಬ್ಬ ಒಕ್ಕಲಿಗ ಲೀಡರು, ಒಕ್ಕಲಿಗ ನಾಯಕ ಕುಸುಮಾವತಿ ಅವ್ರ ಮನೆಗೆ ಬರಲಿಲ್ಲ. ಪಾಂಗಳದಲ್ಲಿ ಸೌಜನ್ಯ ಮನೆಗೆ ಬರಲಿಲ್ಲ. ಬರೀ 1.5-2 ಕಿಲೋಮೀಟರ್ ಧರ್ಮಸ್ಥಳದಿಂದ ಎಲ್ಲರೂ ಹೋಗ್ತಾರೆ, ಅವ್ರ ಕಾಲು ಬಿದ್ದು ಬರ್ತಾರೆ. ಧರ್ಮಸ್ಥಳದಲ್ಲಿ ಆ ಬಡ್ಡಿ ಪೂಜ್ಯರು ಕಾಲು ಬಿದ್ದು ಬರ್ತಾರೆ. ಅವ್ರ ಮನೆಗೆ ಒಬ್ಬರು ಕೂಡ ಹೋಗಲಿಲ್ಲ.
ಆದರೂ ಕೂಡ ನೋಡೋಣಂತೆ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ. ಕುಸುಮಾವತಿ ಅವರು ಬಹಳ ನೇರವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನನ್ನ ಜೀವ ಹೋದರೂ ಪರವಾಗಿಲ್ಲ, ನನ್ನ ಕೊಲೆ ಆದರೂ ಪರವಾಗಿಲ್ಲ, ನಾನು ಸತ್ತು ಹೋದರೂ ಪರವಾಗಿಲ್ಲ, ನನ್ನ ಮಗಳಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾನು ಹೋರಾಟ ನಡೆಸ್ತೀನಿ. ಅವರಿಗೆ ಯಾಕೆ ಇಷ್ಟು ಕಿರುಕುಳ ಪ್ರಾರಂಭ ಆಗಿತ್ತು ಅಂತ ಹೇಳಿದರೆ, ಘಟನೆ ನಡೆದು ಸ್ವಲ್ಪ ದಿನಕ್ಕೆ ಹೇಳಿ ಕಳಿಸಿದ್ರು. ಈ ನಕಲಿ ದೇವಮಾನವರು ಹೇಳಿ ಕಳಿಸಿದ್ರು. ಯಾರ ಕಡೆ ಅಂತ ಹೇಳಿದ್ರೆ, ಕುಸುಮಾವತಿಯ ದೊಡ್ಡಪ್ಪನ ಕಡೆ ಅಂತ ಹೇಳಿ ಕಳಿಸಿದ್ರು. ನೋಡಿ, ಸೌಜನ್ಯ ಕೇಸ್ ಏನಿದೆ ಅದು ನಮ್ಮ ಮನೆಯವ್ರ ಕಡೆ ಅಂತಲೇ ಆಗಿದೆ, ನಮ್ಮ ಮನೆಯವರೇ ಮಾಡಿದ್ದು. ಬಿಟ್ಬಿಡಿ, ಈಗ ಹೋರಾಟ ಮಾಡೋದು ಬೇಡ, ಚೆನ್ನಾಗಿರೋಣ, ನಾವು ನಿಮಗೇನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸೌಜನ್ಯ ಮನೆಯಲ್ಲಿರುವಂಥ ಅವರ ತಂದೆ, ತಾಯಿ, ತಾತ, ಅಜ್ಜಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಹೋರಾಟಕ್ಕೆ ಮುನ್ನಿಟ್ಕೊಂಡ್ರು. ಇದು ಸೌಜನ್ಯ ಮನೆಯವರ ಒಂದು ದಿಟ್ಟ ನಿಲುವಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಮಾತ್ರ ಇವತ್ತು ಈ ಹೋರಾಟ ಇಷ್ಟೊಂದು ದೊಡ್ಡದಾಗಿ ನಡೆದಿದೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಅವರ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು.